Challenge accepted. ಒಂದು ಎರಡು ಎಲ್ಲ ನನ್ನ ಕಡೆಯಿಂದಾನೇ ಆಗ್ಬೇಕು ಆಚೆಗೆ. ವಾವ್ ನೈಸ್ ಆಫರ್. ನೀವೇ ಎತ್ತೀರಾ? ಇಲ್ಲ ಇಲ್ಲ ಕರ್ಕೊಂಡು ಹೋಗ್ತೀವಿ. ಈ ಕಡೆ ಫೀಡಿಂಗು ಆ ಕಡೆ ವೀಡಿಂಗು ಎರಡು ಇವರೇನೆ. ನಿಂದು ಅರ್ಧ ಹೋಗಿದೆ. ನಾನು ಯಾವಾಗ ಇರಬೇಕು? ಅಯ್ಯಯ್ಯೋ ಅಯ್ಯಯ್ಯೋ ಇಷ್ಟು ದಿನ ಕಾಪಾಡ್ಕೊಂಬದಿನ ಮಾನ ಮರ್ಯಾದೆ ಆಳು ಮೂಳು ಎಲ್ಲ ಇವತ್ತು ಹೋಗ್ಬಿಡ್ತಾರೆ. ಮಹೇಶ್ ಏನಾಯ್ತು? 22 ಗಂಟೆಗೆ ಔಟ್. ನಮಗೆ ತುಂಬಾ ಹೋಪ್ಸ್ ಇತ್ತು, ಬಿಕಾಸ್ ನಿಮ್ಗೆ ತುಂಬಾ ನೀಡ್ ಇತ್ತು. ಇಲ್ಲಿ ದುಡ್ಡು ಇರ್ಬೋದು, ಚಾಲೆಂಜ್ ಇರ್ಬೋದು, ಖಂಡಿತ ಪ್ರೆಸ್ಟೀಜ್ ವಿಷಯ ಆಗಿತ್ತು. 22 ಗಂಟೆಗೆ ನಾನು ಮಾತು ಹೇಳ್ತೀನಿ, ಇದುವರೆಗೂ ಚಾಲೆಂಜಲ್ಲಿ ಇಷ್ಟು ಬೇಗ ಮಲಗಿದ್ದು ಯಾರಿಲ್ಲ. ಐ ಥಿಂಕ್ ಅದು ಒಂದು ರೆಕಾರ್ಡ್ ಇದೆ. ಪ್ರಾಬಬಲಿ ನಿಮ್ಗೆ ಒಂದು ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಲ್ಲ ಊಟ. ಐ ಥಿಂಕ್ ಆರೋಹಿತ್ ಅವ್ರೇನಾದ್ರು ಮೈಂಡ್ ಗೇಮ್ ಮಾಡಿದ್ರೆ ಗೊತ್ತಿಲ್ಲ ಸರ್. ಅವ್ರು ಮಾತ್ರ 2 ಚಪಾತಿ ತಿಂದು ನಿಮ್ಮ ಹೊಟ್ಟೆ ತುಂಬ ತಿನ್ನಿಸಿ. ಅಂದರೆ ಊಟಕ್ಕೆ ಮರ್ಯಾದೆ ಕೊಡ್ತೇನೆ ನಾನು. ಅದು ತುಂಬ ಒಳ್ಳೆ ವಿಚಾರ. ಊಟ ಆ್ಯಕ್ಚುಲಿ ಬಂದಿರೋದೇ ಊಟಕ್ಕೋಸ್ಕರ ಅನ್ಕೊತೀನಿ. ಎರಡನೇದು ಬಂದ್ಬಿಟ್ಟು ಅಲ್ಲಿ ಊಟ ವೇಸ್ಟ್ ಆಗ್ತಿತ್ತು, ನನಗೆ ಹೊಟ್ಟೆ ಉರಿದೋಯ್ತು. ಓಕೆ, ಅದಕ್ಕೆ ಅದನ್ನ ಹೊಟ್ಟೆ ತುಂಬ ನಾನು ಒತ್ಕೊಂಡು ತಿಂದೆ. 5 ಜನಕ್ಕೆ ಏನಾದ್ರು ಖಂಡಿತ ಪ್ರತಿಯೊಬ್ಬರು ಯಂಗ್ಸ್ಟರ್ಸ್ ಎಲ್ಲರೂ ಕಿವಿ ಮಾತು. ಆ ಕಿವಿ ಮಾತಂದ್ರೆ ಎಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಲಿ. ನಂತರ ಲೇಸಿಯಾಗಿ ಯಾರು ಮಾಡಬೇಡಿ, ಮತ್ತೆ ನಂತರ ದೊಡ್ಡ ಕನ್ಸು ಇಟ್ಕೊಂಡು ಯಾರು ಬರಲೂಬೇಡಿ ಈ ಪ್ರೋಗ್ರಾಮ್ಗೆ. ಒಂದು ಸಣ್ಣ ಕನ್ಸು ಇಟ್ಕೊಂಡು ಬಂದು ಗೆದ್ಕೊಂಡು ಹೋಗಿ ಫ್ಯಾಮಿಲಿ ಜೊತೆ ಬಿಂದಾಸ್ ಎಂಜಾಯ್ ಮಾಡಿ. ಓಕೆ, 25 ಗಂಟೆ ಆಗಿದೆ. ಇನ್ನು ಮೇಲಿಂದ ನಿಮ್ಮ ಚಾಲೆಂಜಸ್ಸು ಅಗ್ರೆಸಿವ್ ಆಗ್ತಾ ಹೋಗುತ್ತೆ. ಕಾರಣ ಒಂದೇ, ನಿಮ್ಮ ಮೆಂಟಲ್ ಆ್ಯಂಡ್ ಫಿಸಿಕಲ್ ಸ್ಟೆಬಿಲಿಟಿ ಎಷ್ಟು ಚೆನ್ನಾಗಿರುತ್ತೆ, ಇದಕ್ಕೆ ಒಂದು ಸವಾಲು. ಓಕೆ, ಮತ್ತೆ ಬರ್ತೀನಿ. ಎನಿವೇಸ್, ಎದ್ದಿರಿ, ಗೊತ್ತಲ್ಲ ಚಾಲೆಂಜ್ ಏನು ಅಂತ. ಎದ್ದಿದ್ರೆ ಕಾಸು, ಮಲಗಿದ್ರಿಲ್ಲ. ಮತ್ತೆ ಸಿಗ್ತೀನಿ. ಕತ್ತೆ ಸಾಕು, ನಾವು ಹಾಲು ತಗೊಳಕ್ ಬರ್ತೀವಿ. ಯಾಕೆ ಗೊತ್ತಾ ಅಂತ ಬಂದ್ಬಿಟ್ಟು ಇಲ್ಲಿ ಅನ್ಬಿಟ್ಟು ಹಿಂಗ್ ಬಂದ್ಬಿಟ್ಟು ಈಗ ನೋಡಿ, ಈಗ ನಾಷ್ಟ ರೆಡಿ ಆಗಿದೆ. ಏನ್ ಕೊಡ್ತೀವಿ ಅದು ತಿನ್ಬೇಕು ಅಷ್ಟೇ. ನೈಟೇ ಹೇಳಿಲ್ವಾ, ಹೊಟ್ಟೆ ತುಂಬಾ ಕೊಡ್ತೀವಿ, ಏನ್ ಭಯ ಪಡ್ಬೇಡಿ. ವೆರಿ ಇಂಟೆಲಿಜೆಂಟ್, ವೆರಿ ಸ್ಮಾರ್ಟ್. ಒಂದು ತಿಂಡಿ. ಮಮತೆ, ಕರುಣೆ, ಪ್ರೀತಿ, ವಾತ್ಸಲ್ಯ ಏನಿಲ್ವಾ? ಉಪ್ಪಿಟ್ಟು ಕೇಸರಿಬಾತ್ ತಿನ್ನಕ್ಕೋಸ್ಕರ 10,000 ರೂಪಾಯಿ ಖರ್ಚು ಮಾಡಿದ್ನ ನಾನು. ಮಿಕ್ಕಿರೋದ ತಿನ್ಕೊಡೋ ಆಪ್ಷನ್ ತಿಂತಾರ ಅಂತ ಕೊಟ್ಬಿಡ್ಲಾ ಸರ್ ಹೇಳಿ? ಹ್ಞೂ ಅನ್ನಿ ಕೊಟ್ಬಿಡ್ತೀನಿ, ಏನ್ ಪರವಾಗಿಲ್ಲ, ಹಿಂಗ ಬದುಕೊಳ್ಳಿ ಜೀವ. ಬೇಡ ಬೇಡ, ಈ ಲೆವೆಲ್ ವಾತ್ಸಲ್ಯ ತೋರಿಸ್ಬಿಡ ನೀವು.
ಜೊತೆ ಗುದ್ದಾಡ್ತಾ ನಮ್ಮ ಚಾಲೆಂಜರ್ಸ್ ಇನ್ನೂ ಎಷ್ಟು ಫಿಟ್ ಆಗಿದ್ದಾರೆ ಅಂತ ಟೆಸ್ಟ್ ಮಾಡೋ ಟೈಮ್. ಸೊ ನಮ್ಮ ಈ ಚಾಲೆಂಜ್ ಎರೀನಾಗೆ ಅವ್ರನ್ನ ಕರೆದ್ಬಿಡೋಣ. ಚಾಲೆಂಜರ್ಸ್ ಪ್ಲೀಸ್ ವೆಲ್ಕಮ್. ಕಂಗ್ರ್ಯಾಚುಲೇಷನ್ಸ್, 32 ಗಂಟೆಗಳನ್ನ ಮುಗಿಸಿದಿರಿ. ಇನ್ನು 40 ಗಂಟೆ ಸಾಗಬೇಕಾಗಿದೆ ನಿಮ್ಮ ಜರ್ನಿಲಿ. ಸೊ ಈಗ ನಿಮ್ಮ ಫಿಸಿಕಲ್ ಫಿಟ್ನೆಸ್ನ ಒಂದ್ಸತಿ ನಾವು ಟ್ರೈ ಮಾಡಿ ಟೆಸ್ಟ್ ಮಾಡಿ ಮತ್ತೆ ಒಳಗಡೆ ಹಾಕ್ತೀವಿ. ಓಕೆ, ರೆಡಿ ಫಾರ್ ದ ಚಾಲೆಂಜ್? ಓಕೆ, ಈ ಚಾಲೆಂಜ್ಗೆ ಒಂದು ಸಣ್ಣ ಟ್ವಿಸ್ಟ್ ಟರ್ನು ಎಲ್ಲ ಇರುತ್ತೆ. ಈ ಚಾಲೆಂಜ್ ನಲ್ಲಿ ಎಲಿಮಿನೇಷನ್ ಇರಲ್ಲ. ಅಗೇನ್ ಗೆದ್ದ ಟೀಮ್ಗೆ ಒಂದು ಅಡ್ವಾಂಟೇಜ್ ಇರುತ್ತೆ, ಸೋತ ಟೀಮ್ಗೆ ಡಿಸ್ಅಡ್ವಾಂಟೇಜ್ ಇರುತ್ತೆ. ಅದಕ್ಕೂ ಮುಂಚೆ ಇದನ್ನ ನಾನು 2 ಟೀಮ್ ಆಗಿ ಡಿವೈಡ್ ಮಾಡ್ತೀನಿ. ಇವಾಗ 3 ಜನ ಹುಡುಗಿರಿದ್ದೀರಿ, 2 ಹುಡುಗರಿದ್ದಾರೆ. ಹಾಗಾಗಿ 2 ಹುಡುಗರನ್ನ ನಾನು 2 ಸಪರೇಟ್ ಟೀಮ್ ಆಗಿ ಮಾಡ್ತಾ ಇದ್ದೀನಿ. ಆ 2 ಸಪರೇಟ್ ಟೀಮ್ ನ ಕ್ಯಾಪ್ಟನ್ಸ್ ಆಗಿ ಮಾಡ್ತಾ ಇದ್ದೀನಿ. ಸೊ ರೋಹನ್ ಅಂಡ್ ಪ್ರಕಾಶ್. 3 ಜನ ಹುಡುಗಿರಿದ್ದಾರೆ. ಸೊ ಒಂದೂವರೆ ತಗೊಳಕ್ಕಾಗಲ್ಲ. ರೋಹನ್, 3 ಜನ ಹುಡುಗಿರಿನಲ್ಲಿ ಯಾರು ನಿಮ್ಮ ಟೀಮ್ ಪಾರ್ಟ್ನರ್ ಆಗಬೇಕು ಅಂತ ಆಸೆ ಪಡ್ತೀರಿ? ಓಕೆ, ಆರೋಹಿತ ಅಂಡ್ ರೋಹನ್. ಪ್ರಕಾಶ್, ರೋಹಿಣಿ. ಸೂಪರ್. ಪ್ರಕಾಶ್ ಅಂಡ್ ರೋಹಿಣಿ, ರೋಹನ್ ಅಂಡ್ ಆರೋಹಿತ. ಓಕೆ, ನಿಶಾ ಬೇಡ ಅಂತ 2 ಟೀಮ್ ಕ್ಯಾಪ್ಟನ್ಸ್ ಡಿಸೈಡ್ ಮಾಡಿದ್ದಾರೆ. ನಿಶಾ ಡೋಂಟ್ ವರಿ, ನಾನಿದ್ದೀನಿ. ಓಕೆ, ಈಗ ಯು ವಿಲ್ ಬಿ ದ ಜೋಕರ್. ಈ ಇಡೀ ಚಾಲೆಂಜ್ ಅಲ್ಲಿ ಯು ವಿಲ್ ಪ್ಲೇ ಅ ಜೋಕರ್ಸ್ ರೋಲ್. ಜೋಕರ್ ಏನ್ ಮಾಡ್ತಾರೆ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಚಾಲೆಂಜ್ ಏನು ಅಂತ ಹೇಳ್ಬಿಡಿ. 2 ಟೀಮ್ಗೆ 10 ನಿಮಿಷ ಟೈಮ್ ಕೊಡ್ತೀನಿ. ಫಸ್ಟ್ ಯಾರು ಪರ್ಫಾರ್ಮ್ ಮಾಡಕ್ ಶುರು ಮಾಡ್ತಾರೆ, ಸೆಕೆಂಡ್ ಯಾರು ಮಾಡ್ತಾರೆ ಅದನ್ನ ಯು ಡಿಸೈಡ್. ಅಲ್ಲಿ ಕಾಣಿಸ್ತಾ ಇದೆಯಾ 2 ಮಡಕೆಗಳು ಕೆಂಪುದು. ಒಂದು ಟೀಮ್ 1 ಮಡಕೆ, ಇನ್ನೊಂದು ಟೀಮ್ಗೆ ಇನ್ನೊಂದು ಮಡಕೆ. ಒಂದು ಟೀಮ್ನ ಮೊದಲನೇ ಚಾಲೆಂಜರು ಮಡಕೆ ತಗೊಂಡು ಆ ಒಂದು ಟಬ್ಬಲ್ಲಿ ನೀರಿದೆ, ನೀರನ್ನ ತುಂಬಿಕೊಂಡು ತಲೆ ಮೇಲೆ ಇಟ್ಕೋತೀರಾ. ತಲೆ ಮೇಲೆ ಇಟ್ಕೊಂಡು ಅದನ್ನ ಕ್ಯಾರಿ ಮಾಡ್ತಾ ಯು ಹ್ಯಾವ್ ಟು ಫಾಲೋ ದಿಸ್ ಲೈನ್. ಈ ಲೈನ್ ಮೇಲೆ ಬರ್ತೀರಾ, ಇದ್ರ ಮೇಲೆ ನಡೀತೀರಾ. ಅದಾದ್ಮೇಲೆ ಈ ಹರ್ಡಲ್ಸ್ ನ ಕ್ರಾಸ್ ಮಾಡ್ತೀರಾ. ಹೀಗೆ ಬಂದು ಇಲ್ಲಿ ಒಂದು ಲ್ಯಾಡರ್ ಇದೆ ಅಡ್ಡಡ್ಡ, ಇದ್ರ ಮೇಲೆ ನಡೀತೀರಾ. ನಡೆದು ಅಲ್ಲೊಂದು ಟಬ್ ಇದೆಯಲ್ಲ, ಆ ಟಬ್ ನಲ್ಲಿ ನೀರ್ನ ಹುಯ್ತೀರಾ. ಹೋಗಿ ಮತ್ತೆ ಆ ಮಡಕೆನ ವಾಪಸ್ ಕೊಟ್ಟ ಮೇಲೆ ಇನ್ನೊಬ್ರು ಅದನ್ನ ಶುರು ಮಾಡ್ತಾರೆ. ಇಟ್ಸ್ ಲೈಕ್ ಅ ರ್ಯಾಲಿ. ಓಕೆ, 1 by 1. 2 ಟೀಮ್ ಬರ್ತಾ ಆಯ್ತಾ? ಕಡೆನಲ್ಲಿ ಯಾರು ಜಾಸ್ತಿ ನೀರ್ ಕಲೆಕ್ಟ್ ಮಾಡಿರ್ತಾರಲ್ಲ, ದೇ ವಿಲ್ ಬಿ ದ ಬೆಸ್ಟ್ ಪರ್ಫಾರ್ಮರ್ಸ್. ಕಡಿಮೆ ಮಾಡಿರೋರು ವರ್ಸ್ಟ್ ಪರ್ಫಾರ್ಮರ್ ಆಗ್ತಾರೆ. ಆಫ್ ಕೋರ್ಸ್ ಬೆಸ್ಟ್ ಗೆ ಅಡ್ವಾಂಟೇಜ್ ಇದೆ, ವರ್ಸ್ಟ್ ಗೆ ಪನಿಷ್ಮೆಂಟ್ ಇದೆ. ಪನಿಷ್ಮೆಂಟ್ ಏನು ಅಂತ ಹೇಳ್ತೀನಿ, ಎಲಿಮಿನೇಷನ್ ಇಲ್ಲ. ಬಟ್ ಜೋಕರ್ ಇದ್ರ ಮಧ್ಯೆ ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಅಲ್ಲಿ ವೈಟ್ ಮಡಕೆ ಕಾಣಿಸ್ತಾ ಇದೆಯಾ, ಆ ಮಡಕೆಗಳು ಇವ್ರು ಕ್ಯಾರಿ ಮಾಡುವಂತ ಮಡಕೆಗಳು ತೂತಾಗಿದೆ. ಆ ತೂತ್ನಿಂದ ನೀರು ಸೋರ್ತಾ ಹೋಗುತ್ತೆ. ನೀವು ಸಾಧ್ಯವಾದಷ್ಟು ನೀರನ್ನ ಹಿಡ್ಕೋಬೇಕು. ಅವ್ರನ್ನ ಫಾಲೋ ಮಾಡಿ 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 ನೀವು ಅದಕ್ಕೆ ತುಂಬಬೇಕು. ಅಲ್ಟಿಮೇಟ್ಲಿ ಜೋಕರ್ಗೆ ಅಡ್ವಾಂಟೇಜ್ ಏನು ಅಂದ್ರೆ, ಯಾರು ಗೆದ್ರು ಯಾರು ಸೋತ್ರು ಜೋಕರ್ಗೆ ಅಡ್ವಾಂಟೇಜ್. ಗೆದ್ದ ಟೀಮ್ ಜೊತೆಗೆ ಜೋಕರ್ಗೂ ಅಡ್ವಾಂಟೇಜ್. ಇಫ್ ಯು ಆರ್ ರೆಡಿ, ನಮ್ಮ ಚಾಲೆಂಜ್ ಶುರು ಮಾಡೋಣ. ರೆಡಿ? ಶುರು ಮಾಡೋಣ. ಗೋ. Don't push me, baby. Don't push. Don't push. No, start from the beginning. ಅಲ್ಲಿಂದ ಬನ್ನಿ. 1 ನಿಮಿಷ ಆಯ್ತು, ಇನ್ನು 1 ಹರ್ಡಲ್ಲೂ ಪಾಸ್ ಆಗಿಲ್ಲ. ಎರಡು ನಿಮಿಷ 40 ಸೆಕೆಂಡ್ ಆಯ್ತು. ವೆರಿ ಗುಡ್. ಬೇಗ. ಮೂರು ನಿಮಿಷ 30 ಸೆಕೆಂಡ್ ಆಗಿದೆ. ಕಮಾನ್ 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 ಕಮಾನ್. ಓಕೆ, 4 ನಿಮಿಷ ಆಗಿದೆ. ರೋಹಿಣಿ, ಲಾಸ್ಟ್ ಮಿನಿಟ್ ಟು ಗೋ. ಇನ್ನ 15 ಸೆಕೆಂಡ್ ಮಾತ್ರ ಇದೆ.
ನೀವು ಮಾಡಿದ್ದು ಅವ್ರಿಗೆ ಅಡ್ವಾಂಟೇಜ್ ಆಗುತ್ತಾ ಡಿಸ್ಅಡ್ವಾಂಟೇಜ್ ಆಗುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡೋದು ಕೆಲವ್ರಿಗೆ ನೆಕ್ಸ್ಟ್ ಟೈಮ್ ಪರ್ಫಾರ್ಮ್ ಮಾಡೋರ್ಗೆ ಅಡ್ವಾಂಟೇಜ್ ಆಗುತ್ತೆ, ಡಿಸ್ಅಡ್ವಾಂಟೇಜ್ ಆಗುತ್ತೆ. ಈಗ ನೀವು ಹೇಳೋಲ್ಲ ಸಿಕ್ಕಾಪಟ್ಟೆ ನೀರಾಗಿದೆ, ಅವ್ರಿಗೆ ಡಿಸ್ಅಡ್ವಾಂಟೇಜ್ ಆಗ್ಬೋದು. ಬಟ್ ನೀವೇನೇನೋ ತಪ್ಪು ಮಾಡಿದ್ರಿ ಅದು ಅವ್ರಿಗೆ ಅಡ್ವಾಂಟೇಜ್ ಆಗ್ಬೋದು, ಅದನ್ನ ಅವ್ರು ತಿದ್ಕೋಬೋದು. ನೋಡೋಣ ಅವ್ರಿಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಓಕೆ, ಆರೋಹಿತ ಸ್ಟಾರ್ಟ್. No, come back. Oh, come back. Yes, go. Left with 1 minute, Bega. Okay, ಆರೋಹಿತ 35 ಸೆಕೆಂಡ್. 4, 3, 2, ಬೇಗ. ಅರೆ ಇನ್ನು ತುಂಬಿಸ್ಬೋದು. ಕಮಾನ್. 15 ಸೆಕೆಂಡ್ ಇದೆ. ಎಸ್, 1, 2, 3. ಓಕೆ, 10, 9, 8, 7, 6, 5, 4, 3, 2, and please stop. ಸೊ ರೋಹನ್, ಸ್ಟ್ರಾಟಜಿ ಪ್ಲಾನ್ ಮಾಡಿದ ಪ್ರಕಾರ ವರ್ಕೌಟ್ ಆಯ್ತು. ಆರೋಹಿತ ವಾಸ್ ವೆರಿ ಲಕ್ಕಿ ಟು ಯು. ಎಸ್, ಅದರಲ್ಲಿ ತುಂಬಾ ಏನು ವ್ಯತ್ಯಾಸ ಪ್ರಕಾಶ್ಗೂ ನಿಮಗೂ ಇರಲಿಲ್ಲ. ಓಕೆ. ಆರೋಹಿತ ವಾಸ್ ದ ವೆರಿ ಬಿಗ್ ಪ್ಲಸ್ ಪಾಯಿಂಟ್. ಆರೋಹಿತ, ಸರ್ ಅಕಸ್ಮಾತ್ ಬಿಗಿನಿಂಗ್ ಫಸ್ಟ್ ಚಾನ್ಸ್ ಸಿಕ್ಕಿದ್ರು ಇಷ್ಟೇ ಪರ್ಫಾರ್ಮೆನ್ಸ್ ಆಗ್ತಿತ್ತಾ? ಹೌದು. ನಾನು ಫಸ್ಟ್ ಸ್ಟಾರ್ಟಿಂಗ್ ಇದನ್ನ ನೋಡಿದ ತಕ್ಷಣ ನೋಟಿಸ್ ಮಾಡಿದೆ. ಅಲ್ಲಿ ಇದ್ರಲ್ಲೂ ಲ್ಯಾಡರಲ್ಲಿ ಅವಳು ಸ್ವಲ್ಪ ಹಿಂಗಿಂಗ್ ಹೋದ್ಲು. ಅವಾಗ ಹೇಳ್ದೆ ಹಂಗೋಗ್ಬಾರ್ದು, ಸ್ಟ್ರೇಟ್ ಅಲ್ಲೇ ಹೋಗ್ಬೇಕಂತ, ಅವಾಗ ಗ್ರಿಪ್ ಸಿಗತ್ತೆ. ಅದೇನ್ ಅನ್ಕೊಂಡಿದ್ದೆ ಅಂದ್ರೆ ನಾನು ಅದ್ರ ಮೇಲೆ ಹತ್ತೋಗೋದು ಅನ್ಕೊಂಡಿರ್ಲಿಲ್ಲ. ಮೋಸ್ಟ್ಲಿ ಆ ಮಧ್ಯದಲ್ಲಿ ಹಿಂಗ್ ಹೋಗೋದು ಅಂತ ಅನ್ಕೊಂಡಿದ್ದೆ. ಅದ್ ಒಂದ್ ಗೊತ್ತಿರ್ಲಿಲ್ಲ, ಬಟ್ ಇದೆಲ್ಲ ಗೊತ್ತಿತ್ತು. ಪ್ರಕಾಶ್ ಅಂಡ್ ರೋಹಿಣಿ, ಈಗ ಅನಿಸ್ತಾ ಇದೆಯಾ ಫಸ್ಟ್ ಪರ್ಫಾರ್ಮ್ ಮಾಡಿದ್ದು ಸ್ವಲ್ಪ ಎಡವಟ್ಟಾಯ್ತು ಅಂತ? ಹೌದು ಸರ್, ಫಸ್ಟ್ ಪರ್ಫಾರ್ಮ್ ಮಾಡಿದ್ದೆ ಅದೇ ಮೈನಸ್ ಪಾಯಿಂಟ್ ಅನಿಸಿದೆ ನನಗೆ. ಯಾಕಂದ್ರೆ ಇವಳು ಗೊತ್ತಿರಲಿಲ್ಲ, ನನಗೂ ಸರಿಯಾಗಿ ಗೊತ್ತಿರಲಿಲ್ಲ. ಬಟ್ somehow we managed it. So it's time to announce the winner. ತುಂಬಾ ಎವಿಡೆಂಟ್ ಆಗಿದೆ, ನಾನು ಹೇಳ್ಬೇಕಾ? ನೀವಿಬ್ರು ಸೇರಿ ಒಂದು ಟಬ್ಬು, ಅದಾದ್ಮೇಲೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಒಂದು ಅರ್ಧ ಬಿಂದಿಗೆ, ಬಟ್ ಇವರಿಬ್ರು ಆಲ್ಮೋಸ್ಟ್ 2 ಟಬ್. ಸೊ ಕಂಗ್ರ್ಯಾಚುಲೇಷನ್ಸ್ ಆರೋಹಿತ್ ಅಂಡ್ ರೋಹನ್ ಅಂಡ್ ನಿಶಾ. ಸೊ ಅಡ್ವಾಂಟೇಜ್ ಏನು ಅಂತ ನೋಡೋಣ, ಅವ್ರಿಗೆ ಪನಿಷ್ಮೆಂಟ್ ಆಮೇಲೆ ಕೊಡೋಣ. ಯಾಕೆನ್ನದೇ ಸೊ ಅಗೇನ್ 4 ಟ್ರಂಪ್ ಕಾರ್ಡು ನಿಮ್ಮ ಸಹಾಯಕ್ಕೆ, ಯಾಕಂದ್ರೆ ಇನ್ನು ಸಿಕ್ಕಾಪಟ್ಟೆ ಜರ್ನಿ ಮಾಡ್ಬೇಕಲ್ಲ. ಓಕೆ, ಅದಕ್ಕೋಸ್ಕರ 33 ಗಂಟೆ ಆದ್ಮೇಲೆ ಯಾವ ಟ್ರಂಪ್ ಕಾರ್ಡ್ ಸಿಕ್ಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಮಿಕ್ಕಿದ ಜರ್ನಿನ ಕಂಪ್ಲೀಟ್ ಮಾಡಕ್ಕೆ? ನನ್ಗೆ ಊಟ ಸಿಕ್ಕಿದ್ರೆ ಒಳ್ಳೇದು ಅನ್ಸುತ್ತೆ. ಆರೋಯ್ತಾ? ನಿಶಾ ನಿಂಗೆ ಊಟನೇ. ಅವ್ರಿಗೂ ಊಟ, ಸೊ ನನ್ಗೂ ಊಟ. ಸೊ ನಂಗೂ ಊಟ, ನಿಂಗೂ ಊಟ, ಎಲ್ಲರಿಗೂ ಊಟ. ಓಕೆ, ಇದ್ರ ಯಾರೀಗ ಪಿಕ್ ಮಾಡೋದು ಯಾರು? ಕಮ್ ಜೋಕರ್. ಗೊತ್ತಿಲ್ಲ ಇದನ್ನ ಹೆಂಗ ನೀವು ಸ್ವೀಕರಿಸ್ತೀರಾ ಅಂತ. ನಿಮಗ್ ಸಿಕ್ಕಿರೋದು ಇದು ನಿದ್ದೆ. ಓ ಸರಿ ಸರ್, ನಿದ್ದೆ ಸಿಕ್ಕಿದೆ. ಎಷ್ಟೊತ್ತು ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ? ಗೊತ್ತಿಲ್ಲ. ಗೊತ್ತಿಲ್ಲ. ಆರೋಯ್ತಾ? ಒಂದ್ 10 ನಿಮಿಷ.
ಎಕ್ಸಾಕ್ಟ್ಲಿ 10 ಮಿನಿಟ್ಸ್. ಕಂಡೀಷನ್ ಏನು ಅಂತ ಹೇಳಿದ್ರೆ 3 ಜನ ಈ ಅಡ್ವಾಂಟೇಜ್ ತಗೊಳ್ಳೋರು ಓಕೆ ಅಟ್ ಎ ಟೈಮ್ ಮಲಗಬೇಕು. ಸೈರನ್ ಹೊಡಿತೀವಿ, ಅಟ್ ಎ ಟೈಮ್ ಎದ್ದೇಳಬೇಕು. ಇದನ್ನ ಬಳಸ್ಕೊಳ್ಳೋದಕ್ಕೆ ನಿಮಗೆ ಇನ್ನ 8 ಗಂಟೆಗಳ ಕಾಲ ಮಾತ್ರ ಉಳಿದಿದೆ. ಅದಾದ್ಮೇಲೆ ಲ್ಯಾಪ್ಸ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಇನ್ನು ಸಿಕ್ಕಾಪಟ್ಟೆ ಚಾಲೆಂಜಸ್ ಇದೆ. ಎಸ್ ಅಂಡ್ ಈಗ ಪನಿಷ್ಮೆಂಟ್ ಕೊಡ್ಬೇಕಲ್ಲ, ರೆಡಿ ಫಾರ್ ದ ಪನಿಷ್ಮೆಂಟ್? ಯಾ ಇನ್ನರೇ ಐ ಟೆಲ್ ಯು. ಓಕೆ, ರೆಡಿ? 1 2 3 ಗೋ. ಫ್ರೆಶ್ ಆದ್ರಾ? ಸೂಪರ್, ದೇವ್ರು ಒಳ್ಳೇದು ಮಾಡ್ಲಿ. ಚಾಲೆಂಜ್ ರೂಮ್ ಹೋಗಿ ಇನ್ನೊಂದು ಚಾಲೆಂಜ್ ಅಲ್ಲಿ ಸಿಗ್ತೀನಿ. ಇದೇ ಮಾಡ್ಬೇಡಿ, ಎದ್ದಿರಿ. ಎದ್ದಿದ್ರೆ ಮಾತ್ರ ಕಾಸು, ಮಲಗಿದ್ರೆ ಲಾಸ್. ಲೇ ನಿದ್ರೆ ನಾನು ಹೇಳ ತಿಂಗಳಲ್ಲಿ ಏನು ನಿದ್ರೆ ಮಾಡಕ್ಕಾಗಲ್ಲ. ಏನಾದ್ರೆ ಅಟ್ಲೀಸ್ಟ್ ಕಾನ್ಸಂಟ್ರೇಟ್ ಮಾಡಿ ಕಣ್ಣು ಮುಚ್ಕೊಂಡು ಹಿಂಗ್ ಕೂತ್ಕೊಂಬೋದಾ ಫಾರ್ 10 ಮಿನಿಟ್ಸ್? 10 ಮಿನಿಟ್ಸ್ ನೀನ್ ಹಂಗ್ ಮನ್ಕೊಂಡ್ರೆ ನಾನಂತೂ ನಾನು ಹೇಳ್ತೀನಿ, ನಾನ್ ಮನ್ಕೊಂಡ್ಬಿಟ್ರೆ ಹಂಗೆ ಮನ್ಕೊಂಡ್ಬಿಡ್ತೀನಿ. ಇನ್ ಎದೊಳದೆ ನೀವೆಲ್ಲ ಸೈರನ್ ಇದ್ ಮಾಡ್ತಾರಂತೆ. ಏನ್ ಏನ್ ಮಾಡಿದ್ರು ಎದ್ದ ಮೇಲೆ ಕಷ್ಟ ಆಗತ್ತಂತ ನನ್ಗನ್ಸೋದು. ಏನಿಲ್ಲ, ಡ್ಯಾಮ್ ಡಿಫಿಕಲ್ಟ್. ಟಾಸ್ಕ್ ತಗೋದು ಏನ್ ಮೈ ಮೇಲೆ ಬಂದ್ಬಿಡುತ್ತಲ್ಲ. ಏನ್ ನಿದ್ದೆ ಬಂದಿಲ್ಲ ನೋಡು, ಇವಾಗ ಗೂಬೆಗಳ ನಿದ್ದೆ ಬರುತ್ತೆ. ಹಲೋ, ಗುಡ್ ಈವ್ನಿಂಗ್ ಸರ್. ಅಪ್ಪ ಸ್ವಲ್ಪ ನಾದ್ರು ಡೌನ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್, 40 ಅವರ್ಸ್ ಕಂಪ್ಲೀಟ್ ಮಾಡಿದಿರಿ. 2 hours more to complete 2 days. ಯಾರ ಕಣ್ಣಲ್ಲೂ ಇನ್ನು ನಿದ್ದೆ ಎಲ್ಲೂ ಕಾಣಿಸ್ತಾ ಇಲ್ಲ, ಸುಳು ಸಿಗ್ತಾ ಇಲ್ಲ. ಸೊ ಈಗ ನಾನು ಬಂದಿರೋದು ನಿಮ್ಗೆಲ್ಲ ಒಂದು ಚಾಲೆಂಜ್ ಕೊಡೋದಕ್ಕೆ. ಈ ಚಾಲೆಂಜ್ ನ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನೀವು ಕಳ್ಕೊಂಡಿರೋ ದುಡ್ಡನ್ನ ಪಡ್ಕೋಬಹುದು. ಆಸಮ್. ಇದರಲ್ಲಿ ಕೆಲವರು ಅನ್ಲಕ್ಕಿ ಆಗ್ತಾರೆ, ಕೆಲವರು ಲಕ್ಕಿ ಆಗ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಓಕೆ, ನಾವೊಂದು ಮ್ಯಾಜಿಕ್ ಮಾಡ್ತೀವಿ, ಒಂದಷ್ಟು ಮ್ಯಾಜಿಕಲ್ ಕಾರ್ಡ್ಸ್ ಬರುತ್ತೆ ಇಲ್ಲಿ. ಓಕೆ, ನೀವು ಕಾರ್ಡ್ ನ ಸೆಲೆಕ್ಟ್ ಮಾಡ್ತೀರಿ. ನೀವು ಅನ್ಲಕ್ಕಿ ಆದ್ರೆ ನಿಮಗೊಂದು ಸಣ್ಣ ಪನಿಷ್ಮೆಂಟ್ ಸಿಗುತ್ತೆ. ಮಿಕ್ಕಿದ್ದ 4 ಜನ ಆ ಒಂದು ವ್ಯಕ್ತಿಗೆ 1,000 ರೂಪಾಯಿ ಕೊಡ್ತಾರೆ. ಪನಿಷ್ಮೆಂಟ್ ಕಂಪ್ಲೀಟ್ ಮಾಡಿದ್ದಾರೆ. ಅಕಸ್ಮಾತ್ ನನಗೆ ಬೇಕಾಗಿಲ್ಲ ಈ ಪನಿಷ್ಮೆಂಟ್ ಅಂದ್ರೆ ಆ ವ್ಯಕ್ತಿ ನನಗೆ 5,000 ರೂಪಾಯಿ ಕೊಡ್ತಾರೆ, ಬೇರೆ ಯಾರೋ ಅವ್ರಿಗೆ 1,000 ರೂಪಾಯಿ ಕೊಡಲ್ಲ. ಓಕೆ, ರೆಡಿ ಫಾರ್ ದ ಚಾಲೆಂಜ್? ಯೆಸ್, ಸೂಪರ್. ಕಿನ್ನರಿ, ಬೈ ದ ವೇ ಇವ್ರ ಸರ್ನೇಮ್ ಕಿರಿಕ್ ಕಿನ್ನರಿ ಅಂತ, ಇವರೇ ಡೆವಲಪ್ ಮಾಡಿರೋದು ಇದು. ಸೊ ಕಾರ್ಡ್ ನ ಟೇಬಲ್ ಪ್ಲೇಸ್ ಮಾಡ್ತಾರೆ ಅಂಡ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್ ವೆರಿ ಕ್ಲಿಯರ್ಲಿ. ತಗೊಳ್ಳುವಾಗ ಟೇಬಲ್ ಲೆವೆಲ್ ನಲ್ಲೇ ಹೇಳ್ಕೋಬೇಕು ಕಾರ್ಡ್ನ. ನಾನು ಹೇಳ್ತೀನಿ, ಅವ್ರು ಎತ್ಕೋಬೇಕು. ಓಕೆ, ಯಾರು ಯಾರಿಗೂ ತೋರಿಸೋ ಹಾಗಿಲ್ಲ. ನಾನು ತೋರಿಸಿ ಅಂದಾಗ ನನಗೆ ರಿವೀಲ್ ಮಾಡಬೇಕು, ನೀವು ನೋಡ್ಕೊಳ್ಳೋದಲ್ಲ. ಪಕ್ಕದವ್ರಿಗೆ ತೋರಿಸೋದು, ನಿಮ್ದೇನು ಅಂತ ನೋಡೋದು, ಇದ್ಯಾವುದು ಮಾಡೋ ಹಾಗಿಲ್ಲ. ಮಾಡಿದ್ರೆ ಸೀರಿಯಸ್ ಪನಿಷ್ಮೆಂಟ್ ಇರುತ್ತೆ. ಪ್ರಾಬಬಲಿ ಅನ್ ಎಲಿಮಿನೇಷನ್. ನೋಡೋಣ ಯಾರಿಗೆ ಲಕ್ಕಿ ಆಗ್ಬೇಕು ಅಂತಿದೆಯೋ, ಯಾರಿಗೆ ಅನ್ಲಕ್ಕಿ ಆಗ್ಬೇಕು ಅಂತಿದೆಯೋ, ಯಾರಿಗೆ ಪನಿಷ್ಮೆಂಟ್ ತಗೋಬೇಕು ಅಂತಿದೆಯೋ, ಯಾರಿಗೆ ದುಡ್ಡು ತಗೋಬೇಕು ಅಂತಿದೆಯೋ, ಯಾರು ಹಣೆ ಬರದಲ್ಲಿ ಏನ್ ಬರ್ತಿದೆಯೋ ಗೊತ್ತಿಲ್ಲ. ಲೆಟ್ಸ್ ಚೆಕ್ ಇಟ್ ಔಟ್. ಓಕೆ ಕಿನ್ನರಿ, ರೆಡಿನಾ? ನೋಡೋಣ. ಓಕೆ, ತೋರಿಸಿ ನನ್ನ ಕಡೆಗೆ. ಓಹೋ 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 ಓಹೋ, ನೋಡ್ಕೊಳ್ಳಿ ನೋಡ್ಕೊಳ್ಳಿ. ಆರೋಹಿತ ನನಗೆ ಇದನ್ನ ಈ ಪನಿಷ್ಮೆಂಟು, ಈ ಚಾಲೆಂಜು ಕೊಡಬೇಕು ಅಂತ ಅನಿಸ್ತಾ ಇದೆ. ಏನಾದರೂ ಪರವಾಗಿಲ್ವಾ? ಅಮೃತ ಪಾನ. ಗಂಜಲ ಏನೂ ಆಗಲ್ಲ. ಗಂಜಲ ಆರೋಗ್ಯಕ್ಕೆ ಒಳ್ಳೇದು, ಬಟ್ ಕುಡಿಯಕ್ಕಾಗಲ್ಲ. ನೆನೆ ಗೋಳಿಕೊಂಡ್ರಲ್ಲ ಪ್ರಾಣಿನ, ಸಿಂಗಲ್ ಇಲ್ಲ, ಅದೇ ಕಳಿಸಿರೋದು ಈಗ. ಓಕೆ, ಚಾಲೆಂಜ್ ತಗೋತೀರಾ? ಇದು ಕುಡಿದ್ಮೇಲೆ ಏನೂ ಆಗಲ್ವಾ? ಏನೂ ಆಗಲ್ಲ. ಓಕೆ, ರೆಡಿ? ಗೆಟ್ ಅಪ್ ಅಂಡ್ ಡ್ರಿಂಕ್. Correct. 1,000, please.
ತೋರಿಸಿ. ಮೈ ಗಾಡ್, ನನಗೆ ಮಚ್ಚೆ ಇಲ್ಲ. ತಿರ್ಸ್ ನೋಡಿ. ಬಹಳ ಸಿಂಪಲ್ ಅನ್ಸುತ್ತೆ ನನಗೆ. ನಿಮಗೆ ಸಿಗ್ತಾ ಇರೋದು ಪ್ರದಕ್ಷಿಣೆ ಪಥ. ಪ್ರದಕ್ಷಿಣೆ ಪಥ ಏನ್ ಗೊತ್ತಾ? ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ನೀರಿಟ್ಟಿದ್ದೀವಿ. ಈ ನೀರಿನಲ್ಲಿ ಟಿವಿ ಕೆಳಗೆ ನಿಮಗೆ ತುಂಬಾ ಸಿಂಪಲ್ ಆದ ಒಂದು ಕೆಲಸ ಮಾಡಬೇಕಾಗಿದೆ. ಏನು ಅಂದ್ರೆ ಆ ಟೇಬಲ್ ಮುಂದೆ ಬಂದು ನಿಂತ್ಕೊಂಡು ಯು ಹ್ಯಾವ್ ಟು ಬೆಂಡ್ ಲೈಕ್ ದಿಸ್. 15 ರೌಂಡ್ ತಿರುಗಬೇಕು. ಐ ವಿಲ್ ಕೌಂಟ್ ಲೈಕ್ 1 2 15 ರೌಂಡ್ ತಿರುಗಬೇಕು. 15 ರೌಂಡ್ ತಿರುಗಿದ ಮೇಲೆ ಇಲ್ಲಿಗೆ ಬಂದು ಅದಷ್ಟು ನೀರನ್ನ ಕುಡಿಬೇಕು. ಒಂದೇ ಸರ್ತಿ ಕುಡಿಬೇಕು. ಅಕಸ್ಮಾತ್ ನಿಮ್ಗೆ ಟೈಮ್ ಬೇಕು ಅಂದ್ರೆ ನೀರು ಬಾಯಲ್ಲಿದ್ರೆ ಅಲ್ಲೇ ಇರ್ಬೋದು. ಅದು ಮುಗಿತಾ ಇದ್ದಂಗೆ ಮತ್ತೆ ಹುಯ್ಕೋಬಹುದು. ನೀವು ಹಿಂಗೆ ಕುಡಿಯೋಂಗಿಲ್ಲ. ಓಕೆ, ಆಗ್ಬೋದಾ? ಆಗುತ್ತೆ. ನೋಡೋಣ. ಎಸ್. ಓಕೆ, ರೆಡಿ, ಟರ್ನ್. But 50. Okay, ಇದು. Come. ಬೇಗ ಬೇಗ ಬೇಗ. ಹುಷಾರು. Wow, super. ತೋರಿಸಿ. ನೋಡ್ಕೊಳ್ಳಿ. ಇದು ನಿಮ್ಮ ಚಾಲೆಂಜ್. ಹಲ್ಲು ಜುಟ್ಟು. ಎಲ್ಲಾರ ಜುಟ್ಟು ಹಲ್ಲಲ್ಲಿ ಕೀಳ್ಬೇಕು. ಹಿಂಗೆ ಹಲ್ಲು ಜುಟ್ಟು ಹಿಂಗೆ ಕೀಳ್ಬೇಕು. ಮಿನಿಮಮ್ 15ರಿಂದ 20 ಜುಟ್ಟು ಬರಬೇಕು ಪ್ರತಿಯೊಬ್ಬರು. ಸರ್, ಇವಾಗ ನಂಗೆ ಅರ್ಥ ಆಗಿಲ್ಲ. ಒಬ್ಬೊಬ್ರ ಹತ್ರನು 15 ಕೂದಲು. ಹೌದೌದು, ಒಬ್ಬೊಬ್ರು. ಹೌದೌದು. ಪೇನ್ ನಮ್ಗಲ್ವಾ ಆಕ್ಚುಲಾಗಿ? ಪೇನು ನೀವೇ ತಗೊಂಡು ದುಡ್ಡು ನೀವೇ ಕೊಡ್ಬೇಕು. ರೆಡಿನಾ? ರೆಡಿ ಇದ್ದಾರ? ಅರೆ ರೇ, ಕೂತ್ಕೊಳ್ರಿ. ದುಡ್ಡು ಸಂಪಾದನೆ ಮಾಡಕ್ ಏನಾದ್ರೂ ಸರಿ ಅಲ್ಲ. ತೆಂಗಿನಕಾಯಿ ಜುಟ್ಟು ಅಂತ ಮಾತ್ರ ಹೇಳ್ತೀನಿ. ಯಾಕೆ? ಹಲ್ಲು ನನಗೆ ಇದಾಗಿದೆ. ಸೊ ತಮಿಳ್ನಾಡು ಸ್ಟೈಲ್. ಅಲ್ಲು ಅಂಡ್ ನಿಶಾ ದಿಸ್ ಜುಟ್ಟು. ಪ್ರತಿ ಸರ್ತಿ ಹಲ್ಲಲ್ಲೇ ಇದು ಓಪನ್ ಆಗಬೇಕು. ಒಂದು ಸರ್ತಿ ಓಪನ್ ಆಗಿ ಒಂದು ಸ್ವಲ್ಪ ದೂರ ಬಂದ್ಮೇಲೆ ಯು ಕ್ಯಾನ್ ಯೂಸ್ ಎ ಹ್ಯಾಂಡ್. ಇದನ್ನು ಕಿತ್ತು ನನಗೆ ಕಾಯಿ ಕೈ ಕೊಡಬೇಕು. ಡನ್? ಓಕೆ ಸರ್. ಇಲ್ಲದ್ರೆ 5,000 ರೂಪಾಯಿ ವಾಪಸ್. ಯಾವುದಕ್ಕೆ ರೆಡಿ? ನಾನು ಮಾಡ್ತೀನಿ. ಮಾಡ್ತೀರಾ? ಗುಡ್. ರೆಡಿ? ಗೋ ಫಾರ್ ಇಟ್. Stop. ವೆರಿ ಗುಡ್ ಟ್ರೈ. ತುಂಬಾ ಕಷ್ಟ ಆಕ್ಚುಲಿ, ಬಟ್ 3,000 ರೂಪಾಯಿ ವಾಪಸ್ ಕೊಡ್ಬೇಕಾಗುತ್ತೆ. ನಿಮ್ಮ ಟ್ರೈಗೆ ನಾನು 2,000 ರೂಪಾಯಿ ಮಾತ್ರ ಕೊಡ್ತೇನೆ. ತೋರಿಸಿ. ಲಾಸ್ಟ್ ಮರ್ಯಾದೆ ಉಳಿಸಿದ್ದಾರೆ, ನೋಡ್ಕೊಳ್ಳಿ. ಪ್ರಕಾಶ್.
ಇದು ನಿಮ್ಮ ಚಾಲೆಂಜ್. ಟೊಳ್ಳು ಗಟ್ಟಿ. ಟೊಳ್ಳು ಗಟ್ಟಿ. ಗಟ್ಟಿ ಇರೋದನ್ನ ಟೊಳ್ಳು ಮಾಡ್ಬೇಕಷ್ಟೇ. ಓಕೆ ಸರ್. ಏನ ಅಂತ ಹೇಳಿದ್ರೆ ಇದನ್ನ ಓ ಮೈ ಗಾಡ್, ಒಂದ್ ಪೀಸ್ ಹಾಕೋಬೇಕು, ಅಗಿಬೇಕು, ತಿನ್ನಬೇಕು, ಹಾಗೆ ಅಷ್ಟನ್ನು ಖಾಲಿ ಮಾಡಬೇಕು. ತಿನ್ನಬೇಕು, ನುಂಗಬಾರದು. ಇದ್ರಲ್ಲಿ ಹಾಫ್ ಕಚ್ತೀನಿ ಫಸ್ಟು. ಹಾ ಕಂಟಿನ್ಯೂಸ್ ಯಾ. ನಾನು ಬೇಗ ಮುಗಿಸ್ಲಿಲ್ಲ ಅಂದ್ರೆ ಟೈಮ್ ಲಿಮಿಟ್ ಕೊಡ್ಬೇಕಾಗುತ್ತೆ, ಇನ್ನೂ ಕಷ್ಟ ಆಗುತ್ತೆ. ಅವಾಗ ಸ್ಟಾರ್ಟ್. ಕರೆಕ್ಟ್ ಯಾ. ಮೆಣಸಿನ್ಕಾಯಿ ತರ ಫೀಲ್ ಆಗ್ತಿದ್ಯಾ? ಮೈ ಗಾಡ್. ಅವ್ರಿಗೆ ಮಾತಾಡಕ್ಕೂ ಆಗ್ತಾ ಇಲ್ಲ. ಏನಪ್ಪ ಮಾಡ್ಬೋದಪ್ಪ? ಅರೆ ಯಾ. ಲಾಸ್ಟ್ ಪೀಸ್. ಸೂಪರ್. ಗೋ ಫಾರ್ ಇಟ್. ವಾವ್, ಅಮೇಜಿಂಗ್. ಕಲೆಕ್ಟ್ ಮಾಡ್ಕೊಳ್ಳಿ 1,000 ರೂಪಾಯಿ. ನಾಲಿಗೆ ದಪ್ಪ ಬಿಡಿ ಸರ್. ಇವಾಗ ಮಾತಾಡಿ. ಆರ್ ಜೆ ಪ್ರಕಾಶ್. ಸರ್ ಲೈಫಲ್ಲಿ ಯಾವತ್ತು ಲೈಫಲ್ಲಿ ಯಾವ ಸರ್ ಲೈಫಲ್ಲಿ ಯಾವತ್ತು ಐಸ್ ಕ್ರೀಮ್ ಐಸ್ ಗಡ್ಡೆ ತಿಂದಿಲ್ಲ ಸರ್. ಇಷ್ಟು ಐಸ್ ಗಡ್ಡೆ ತಿಂದಿದ್ದು ಇವತ್ತೇ ಫಸ್ಟು. ಓಕೆ, ಮಲಯಾಳ ಮಾತಾಡ್ತಾರೆ. ನಾನು ಕನ್ನಡ ಮಾತಾಡೋದು ಸರ್. ಕನ್ನಡ ಮಾತಾ. ಹಾ, ಓಕೆ ಸರ್. ಅವಾಗೆ ಮಾತಾಡೋದು ಏನು ಮಾತಾಡೋಕ್ಕಾಗ್ತಿರಲಿಲ್ಲ, ಇವಾಗ ಮಾತಾಡ್ಬೋದು. ಮಾತಾಡ್ಬೋದಾ? ಹಾ, ನಾರ್ಮಲ್ ನಾರ್ಮಲ್ ಆಗಿ ಮಾತಾಡ್ಬೋದು. ವೆರಿ ಗುಡ್. ತೋರಿಸಿ. ಬೇಕಿತ್ತ ಮತ್ತೆ? ಬೇಡ ಸರ್. ನೋಡ್ಕೊಳ್ಳಿ. ರೋಹನ್, ಅಬ್ಬಾ, ಅಟ್ ಲಾಸ್ಟ್ ಲಕ್ಕಿ. ಪಾಪ ಅವರು ಅಷ್ಟು ಜನ ಅನುಭವಿಸ್ಬಿಟ್ರು. ನೀವು ಮಾಡಬೇಕಾಗಿರೋದು ಇದು. ದಿಸ್ ಈಸ್ ಯೋರ್ ಚಾಲೆಂಜ್. ಗಜನಿಂಬೆ. 2 ನಿಂಬೆ ಹಣ್ಣಿದೆ. 2 ನಿಂಬೆ ಹಣ್ಣನ್ನ ತಿನ್ನಬೇಕು. ಆಗ್ಬೋದಾ? ಸೂಪರ್. ಸ್ಟಾರ್ಟ್. ರಸ ತೆಗಿಯೋಂಗಿಲ್ಲ, ಬರೀ ಬೀಜ ಮಾತ್ರ. ಕುಡ್ಕೋತೀನಿ ಲಾಸ್ಟಲ್ಲಿ. ಸೂಪರಪ್ಪ. ವೆಲ್ ಡನ್. ಕಂಗ್ರ್ಯಾಚುಲೇಷನ್ಸ್. ಕಡೆಗೆ ನಿಮ್ಮ ಬಲಾನುಬಲ ಏನಾಯ್ತು ದುಡ್ಡಿಂದು? ಯಾರ್ಯಾರ ಹತ್ರ ಎಷ್ಟೆಷ್ಟಿದೆ? 81. 81.
ನಿಶಾ 73, ರೋಹಿಣಿ 88, 90. ಗುಡ್. ನೋಡೋಣ ಯಾರ್ಯಾರು ಎಷ್ಟೆಷ್ಟು ಉಳಿಸ್ಕೋತೀರಾ, ಎಷ್ಟೆಷ್ಟು ತೊಗೊಂಡೋಗ್ತೀರಾ, ಎಷ್ಟೊತ್ತು ನಿದ್ದೆ ಮಾಡದೆ ಗೆದ್ದಿರ್ತೀರಾ ಅಂತ. ಚಾಲೆಂಜು ಎದ್ದಿದ್ರೆ ಮಾತ್ರ ಕಾಸು, ಮಲಗಿದೆ ಟೋಟಲ್ ಲಾಸ್. ಸಿ ಯು ಟಿಲ್ ನೆಕ್ಸ್ಟ್ ಚಾಲೆಂಜ್. Bye, sir. Thanks. Thank you, sir. ವಟವಟ ಅಂತಿದ್ದ ಚಾಲೆಂಜರ್ಸ್ ಬಾಯ್ಗೆ ಸೈಲೆಂಟ್ ಝೋನ್ ಅನ್ನು ಬೀಗ ಬಿತ್ತು ನೋಡಿ. ಹುಚ್ಚಿಡ್ದು ಕೂದ್ಲು ಕಿತ್ಕೊಳ್ಳೋದೊಂದು ಬಾಕಿ. ಮೌನವರ ತನ ಮುರಿಬೋದು. ಎಲ್ಲ ಲೂಸ್ಗಳಾಗ್ಬಿಟ್ಟಿದ್ರಲ್ಲ ಪಾಪ. ರೋಹಿಣಿ ಅಂತೂ ಕನ್ನಡಿ ನೋಡ್ಕೊಂಡು ಅದೇನೋ ಮೀನು, ಅದೇನೋ ನಾಟ್ಯ, ಏನ್ ನಡೀತಾ ಇತ್ತು ರೋಹಿಣಿ? ಇವತ್ ಬೆಳಗ್ಗೆಯಿಂದ ಏನೇನ್ ಮಾಡಿದೀವೋ ಅದನ್ನೆಲ್ಲ ಕನ್ನಡಿ ಮುಂದೆ ಹೇಳ್ಕೊತಾ ಇದ್ದೆ. ಕನ್ನಡಿ ಏನ್ ಹೇಳ್ತು? ಕನ್ನಡಿ ನಾನು ಏನ್ ಮಾಡ್ತೀನೋ ಅದನ್ನ ಮಾಡ್ತಾ ಇತ್ತು. ಯಾಕೆ ಅಂತಂದ್ರೆ ಅಭ್ಯಾಸ ಹೋಗಿದೆ ಮನೇಲಿ. ನಾನು ಬೆಳಗ್ಗೆ ಇಲ್ಲ, ಕನ್ನಡಿ ಆಕ್ಚುಲಿ ಉಲ್ಟಾ ಮಾಡ್ಬೇಕು. ಓಕೆ, 43 hours ಆಗಿದೆ. ಥ್ಯಾಂಕ್ ಯು. ನಾನು ಹೇಳ್ತಾ ಇದ್ದೆ ಚಾಲೆಂಜಸ್ ಇನ್ಮೇಲೆ ಅಗ್ರೆಸಿವ್ ಆಗಿರುತ್ತೆ. ಓಕೆ, ಈಗ ಮತ್ತೊಂದು ಚಾಲೆಂಜ್ ನಿಮ್ಮ ಮುಂದೆ ಇದೆ. ಅಗೇನ್ ನಿಮ್ಮ ಮಾನಿಟರಿ ಬೆನಿಫಿಟ್ ನ ಇಂಪ್ರೂವ್ ಮಾಡಕ್ಕೆ. ಚಾಲೆಂಜ್ ಏನು? ಗೆದ್ದವ್ರಿಗೆ ಏನು ಬೆನಿಫಿಟ್, ಸೋತವ್ರಿಗೆ ಏನು ಪನಿಷ್ಮೆಂಟ್ ನೋಡೋಣ. ಹಿನ್ನರೇ ಓಕೆ, ಚಾಲೆಂಜ್ ಏನು ಅಂತ ಹೇಳ್ಬಿಡ್ತೀನಿ. ಈ ಎಲ್ಲಾ ಡಬ್ಬಿಗಳಲ್ಲೂ ಏನ್ ಕಾಣಿಸ್ತಾ ಇದೆ? ಅಕ್ಕಿ ಕಾಳು ಕಾಣಿಸ್ತಾ ಇದೆ. ಇದರ ಮಧ್ಯೆ ಉದ್ದಿನ ಬೇಳೆ ಹಾಕಿದೀವಿ. ಯಾವುದರಲ್ಲಿ ಎಷ್ಟೆಷ್ಟು ಉದ್ದಿನ ಬೇಳೆ ಇದೆ ಅಂತ ನಮಗೆ ಗೊತ್ತಿಲ್ಲ. ಈಗ ನಾನೇನ್ ಮಾಡ್ತೀನಿ, ನಿಮಗೆ ಗೋ, ನೀವು ಪ್ರತಿಯೊಂದು ಉದ್ದಿನ ಬೇಳೆನ ತೆಗೆದು ಇದರಲ್ಲಿ ಹಾಕೋತೀರಾ. ಒನ್ಸ್ ಯು ಆರ್ ಡನ್, ನಿಮ್ಮ ಹೆಸರು ಮತ್ತೆ ಕೌಂಟ್ ಇದರಲ್ಲಿ ಬರೀತೀರಾ, ಕ್ಯಾಮ್ರಾ ಹತ್ರ ಬರ್ತೀರಾ, ಫಿನಿಶ್ ಮಾಡಿದೀನಿ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ವಿನ್ನರ್ಸ್ ಮತ್ತೆ ಲೂಸರ್ಸ್ ಹೆಂಗೆ ಡಿಸೈಡ್ ಮಾಡೋದು ಅಂತ ಹೇಳಿದ್ರೆ, ನಾವು ಎಣಿಸಿರೋದು ತುಂಬಾ ಅಕ್ಯುರೇಟ್ ಆಗಿದ್ರೆ ದೆಲ್ ಬಿ ಅಫ್ ಕೋರ್ಸ್ ವಿನ್ನರ್ಸ್. ತುಂಬಾ ವೇರಿಯೇಷನ್ಸ್, ಡಿಫರೆನ್ಸಸ್ ಇದ್ರೆ ದೆಲ್ ಬಿ ಲೂಸರ್ಸ್. ಈಗ ಬೆನಿಫಿಟ್ ಮತ್ತೆ ಪನಿಷ್ಮೆಂಟ್ ಹೇಳ್ಬಿಡ್ತೀನಿ. ಯಾರು ಗೆದ್ದಿರ್ತಾರೆ ಅವರು ಏನು ಮಾಡಬೇಕಾಗಿಲ್ಲ, ಏನು ಕಳ್ಕೊಳ್ಳಲ್ಲ. ಆದರೆ ಯಾರು ಸೋಲ್ತಾರಲ್ಲ ಅವರು 5,000 ರೂಪಾಯಿನ ನಮಗೆ ಕೊಡ್ಬೇಕು. ರೆಡಿ ಫಾರ್ ದ ಚಾಲೆಂಜ್? ಓಕೆ ಓಕೆ, ಗುಡ್ ಲಕ್ ಟು ಎವ್ರಿಬಾಡಿ. ಥ್ಯಾಂಕ್ ಯು. ದ ಟೈಮ್ ಸ್ಟಾರ್ಟ್ಸ್ ನೌ. ಏನ್ರಿ ನೀವು ಹಂಗ್ ಭಯ ಬೀಳಿಸ್ತೀರಲ್ಲ? ಭಟ್ರೆ ಹೊರಟೋಗ್ಬಿಡಿ ಪ್ಲೀಸ್. ಅಲ್ಲ 45 ನಿಮಿಷ ಕರೆಕ್ಟು. ಆದ್ರೆ ಇದು ನಮ್ಮ ಇದು ಇವಾಗ ಲೋನ್ ತಗೊಂಡ್ರೆ ನಾವು ಆಗ್ತೀವಿ. ಇದು 132 ನಮ್ಮ ಹಸು ಕಳೆದೋದ್ರೆ ನಮ್ಗೆ 0.5% ಕೊಡ್ತಾರೆ ಅವರು. ಆ ಥರನ ಇದು ಅಂತ. ಒಲಿ ಬಿಡಿ, ಒಲಿ ಕೂಲಾಗಿ. ಎಲ್ಲೋ ಬೆಲ್ಟ್ ಹುಡುಕ್ತಿದ್ರೆ, ಬಿಳಿ ಬೆಲ್ಟ್ ಹುಡುಕ್ತಿದ್ರೆ. ಸುಮ್ಮನಿದ್ರೆ ಸರಿ ಅಷ್ಟೇ. ಇಲ್ಲಾಂದ್ರೆ ಏನ್ ಮಾಡ್ತೀರಾ? ತೋರಿಸ್ತೀನಿ ಆಮೇಲೆ ಏನ್ ಮಾಡ್ತೀನಿ ಅಂತ. ಏನ್ ಮಾಡ್ತೀರಾ? ಏನ್ ಬೆಲ್ಟಲ್ಲೇ ನೇತಾಕ್ಬಿಡ್ತೀರಾ ನನ್ನ? ಅಕ್ಕಿಯಲ್ಲೇ ನೇತಾಕ್ಬಿಡ್ತೀನಿ. ಅಕ್ಕಿ ನೇತಾಕ್ಬಿಡ್ತೀರಾ? ಅಲ್ಲ ಬಲ್ಲಾರ ಇದ್ರ. ನನ್ಗೇನಾದ್ರೂ ನೇತಾಕಿದ್ರೆ ನೀವು ಬೆಳಿಗ್ಗೆ ಅಷ್ಟೇ ಲಾಟ್ರಿ ಹೊಡಿಬೇಕಾಗುತ್ತೆ ನಾಷ್ಟಕ್ಕೆ. ಅಯ್ಯೋ, ಮೊನ್ನೆಯಿಂದ ಏನ್ ತಿಂತಾ ಇದೀನಿ ನೋಡಿ ಫುಲ್ಲು. ಒಂದ್ ಲೋಟ ನೀರು ಸಹ ಕೊಡಲ್ಲ ಆಮೇಲೆ ನಾನು. ಬಾಟ್ಲಲ್ಲಿ ಕೊಡಿ ಸಾಕು, ಲೋಟದಲ್ಲಿ ಏನ್ ಬೇಡ. ಅದಿರ್ಲಿ, ಟಾಯ್ಲೆಟ್ಗೂ ಬಿಡಲ್ಲ ಆಮೇಲೆ. ಟಾಯ್ಲೆಟ್ಗೆ ಹೋಗಿಲ್ಲ ನಾನು. ಹೆಂಗಾರ ಏನೋ ಸಮಸ್ಯೆ ಇರ್ಬೇಕು ನಿಮ್ಮ ಹತ್ರ, ಚೆಕ್ ಮಾಡಿಸ್ಕೊಳ್ಳಿ. ಏನೋ ತಿಂದ್ರೆ ತಾನೇ ಹೋಗುತ್ತೆ. ಏನಾದ್ರು ತಿಂದಿದ್ರೆ ಹೆಂಗ್ ಬರುತ್ತೆ ಹೊರಗಡೆ? ನೀವ್ ಯಾಕಣ ಇಷ್ಟ ತಲೆ ತಿಂತೀರಿ? ಯಾವ ಊರ್ರಿ ನಿಮ್ದು? ಅಯ್ಯ ಅಲ್ಲ, ನಾವು ಮಟನ್ ಚಿಕನ್ನೇ ತಿನ್ನಲ್ಲ, ಇನ್ ತಲೆ ಬೇರೆ ತಿಂತೀವಾ? ಆದಷ್ಟು ಸ್ವಲ್ಪ ಸ್ವಲ್ಪ ಹಾಕಿ ಕಾಳನ್ನ ಸಪ್ರೇಟ್ ಮಾಡಿ, ಅಕ್ಕಿನೇ ಸಪ್ರೇಟ್ ಮಾಡಿ ಹಾಕಿದ್ದೀನಿ. ಆಲ್ಮೋಸ್ಟ್ ಸರಿ ಇದೆ ಅನ್ಕೋತೀನಿ, ಯಾಕೆಂದರೆ 2 ಸಲ ಕೌಂಟಿಂಗ್ ಎಲ್ಲ ಮಾಡಿದ್ದೆ.
ಕಣ್ಣುಗಳು ನೋಡೋಕ್ಕಾಗ್ತಾ ಇಲ್ವಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಯ್ತಾ? ಇಲ್ಲ ಸರ್, ಚುಚ್ತಿತ್ತು, ಕಣ್ಣು ಚುಚ್ತಾ ಇತ್ತು. ಯಾರು ಫಸ್ಟ್ ಸೇಫ್ ಆಗಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಪ್ರಕಾಶ್, ರೋಹಿಣಿ, ಸಿಡಾ. ಅವರಿಬ್ರು ಯಾಕೆ ವಿನ್ನರ್ಸು, ನೀವು 3 ಜನ ಯಾಕೆ ಲೂಸರ್ಸು, ಯಾರಾದ್ರೂ ಹೇಳ್ಬೋದು? ಆಕ್ಚುಲಿ ಪ್ರಕಾಶ್ ಹೇಳಿದ್ ಕರೆಕ್ಟು. 97 ಪ್ರತಿಯೊಂದು ಡಬ್ಬಿಲೂ ಇತ್ತು. ಸರ್ 98 ಇದೆ. 8 ಇದ್ರೆ 100 ಯಾಕೆ ಬರುತ್ತೆ? ನನಗೆ ಅದೇ ಕನ್ಫ್ಯೂಷನ್ ಆಗಿ. ಈ ಬುದ್ಧಿವಂತಿಕೆ ಮಾಡ್ತೀರಾ ಅಂತಾನೆ ನಮ್ಗೆ ಗೊತ್ತಿದ್ದು, ಅದಕ್ಕೋಸ್ಕರ ಈ ಚಾಲೆಂಜ್ ಇಟ್ಟಿತ್ತು. ಸೊ ನೀವು 3 ಜನ ಅಷ್ಟು ಹತ್ರ ಇಲ್ಲ. ಏನು ಮಾಡೋಕ್ಕಾಗಲ್ಲ. ನಿಮ್ಮಿಬ್ರು 5,000 ರೂಪಾಯಿ ಉಳ್ಕೊಂಡಿದೆ. ನೀವು 3 ಜನ 5,000 ರೂಪಾಯಿ ಕೊಡಿ. ಸೊ 44 hours ಆಗಿದೆ. ಗುಡ್ 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 ಗುಡ್. ರೆಡಿಯಾಗಿರಿ. ಚಾಲೆಂಜು ಎದ್ದಿದ್ರೆ ಕಾಸು, ಮಲಗಿದ್ರೆ ಲಾಸ್. ಗುಡ್ ಲಕ್. ಶ್ರೀರಾಮ್. ಒಂದೊಂದು ರತ್ನಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀರ ಅಂದ್ರೆ. ಸರ್ ಯಾವ ಜ್ಯುವೆಲರಿ ಶಾಪ್ಗೆ ಹೋಗೋಣ? ಯಾವ ಜ್ಯುವೆಲರಿ ಶಾಪ್ಗೆ ಹೋಗೋಣ? ಯಾರು ಎಲ್ಲಿ ಆಡ ಇಟ್ರೆ ಯಾರು ತಗೊಳಲ್ಲ, ಹಂಗಿದ್ದೀರ. ಮತ್ತೆ ರತ್ನಗಳು ಅಂತೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಟ್ಬಿಟ್ರಿ. ತರ ಸೇಲ್ ಆಗದೆ ಇರೋ ರತ್ನಗಳು ನೀವುಗಳೆಲ್ಲ. ಓ ಅದೆಲ್ಲ ಲಕ್ಕಿ ಸರ್, ಗೊತ್ತಿಲ್ವಾ? ಆ ಕಾಲದ ಇಟ್ಕೋತಾರಂತೆ. ವೆರಿ ಗುಡ್. ಈಗ ತಮ್ಮ ಒಂದು ಜರ್ನಿ ಎಲ್ಲಿವರೆಗೂ ಬಂದಿದೆ, ಚಾಲೆಂಜಿನ ಒಂದು ಜರ್ನಿ? ಸರ್ ಈಗ 43 hours ಆಗಿದೆ. 44 ನಿಯರ್ಲಿ 45 hours ಗಂಟ ಬಂದಿದೆ. ಗಂಟಾ 45 hours ಗಂಟ ಬಂದಿದೆ. 45 hours. ಬನ್ನಿ ರಾಜೇಶ್ ಅವರೇ ಪ್ಲೀಸ್. ಅಪ್ಪ ಆಪತ್ ಬಾಂಧವಂಕರ ಬಂದಿದ್ಯಾ, ನಾನು ನಿನ್ನ ಹತ್ರನೇ ಬಂದ್ಬಿಡ್ತೀನಿ. ಓಕೆ, ಏನ್ ಮಾಡೋಣ ಈಗ? 5 ಜನ ಇದ್ದಾರೆ, ಒಬ್ಬ ಸೆಲೆಬ್ರಿಟಿ ಇದ್ದಾನೆ. ಈಗ ಏನಾರು ಒಂದು ಪಾಪ ಬೆನಿಫಿಟ್ ಕೊಟ್ಟೋಗ್ಬೇಕಂತೆ. 44 ಗಂಟೆ ಎದ್ದಿದ್ದೀರಾ, ಒದ್ದಾಡ್ತಾ ಇದ್ದೀರಾ, ಚಾಲೆಂಜ್ಗಳನ್ನ ಮಾಡ್ಕೊಂಡು ಎದುರಿಸ್ಕೊಂಡು ಗೆದ್ಕೊಂಡು ಏನೇನೋ ಮಾಡ್ತಾ ಇದ್ದೀರಾ ಪಾಪ. ಸೊ ಇವಾಗ ಇವ್ರ 5 ಜನರಲ್ಲಿ ಒಬ್ಬರಿಗೆ ನಾನು ಒಂದು ಬೆನಿಫಿಟ್ ನ ಅಥವಾ ಅಡ್ವಾಂಟೇಜ್ ಅನ್ನ ಕೊಡ್ತೀನಿ. ಬಟ್ ಅಂಡರ್ ಒನ್ ಕಂಡೀಷನ್. ಅದೇನು ಅಂತ ನಾನು ಈಗ ಹೇಳಲ್ಲ. ಬಟ್ ಒಂದ್ ಕಂಡೀಷನ್, ನೀವೆಲ್ಲರೂ ಇಂಡಿವಿಜುವಲಿ ನನ್ನ ಎಂಟರ್ಟೈನ್ ಮಾಡ್ಬೇಕು. ಯಾರ್ಯಾರು ಫ್ಲರ್ಟ್ ಮಾಡ್ತೀರಾ ನನ್ನ ಜೊತೆ? ಯಾರಿಲ್ಲ ಕೈ ಎತ್ತೋ. ಕಣದ ಸೂಪರ್ ಕಣ. ಇದನ್ನು ಓಕೆ ಮಾಡಿಲ್ಲ ಕಾನೂನು. ನಮ್ದು ಓಕೆಮಾ? ಯಾವ ತರ ಸರ್ ಈಗ ಸುಪ್ರೀಂ ಕೋರ್ಟ್ 377 ಸೆಕ್ಷನ್ ಪ್ರಕಾರ ಇದೆಲ್ಲ ಆಗಿದೆ. ಏನಾಗಿದೆ ಅಂದ್ರೆ ಓಕೆ ಆಗಿಲ್ಲ. ಯೋ ಫ್ಲರ್ಟ್ ಮಾಡೋದು ಅಂದ್ರೆ ಹೆಲ್ದಿ ಫ್ಲರ್ಟಿಂಗ್ ಅಪ್ಪ. ಹೆಲ್ದಿ ಫ್ರೆಂಡ್ ಆದಮಿ ಸೆ ಪ್ಯಾರ್ ಕರ್ತಾ ಹೂಂ. ಅಷ್ಟೇ. ಅದು ಬೇರೆ, ಫ್ಲರ್ಟ್ ಆಗಲ್ಲ, ಅದು ಪ್ಯಾರ್ ಆಗುತ್ತೆ. ಪ್ಯಾರ್ ಟಾಪಿಕ್ ಫಸ್ಟ್. ಓ ಮೈ ಗಾಡ್. ಓಕೆ ನಿಶಾನ್ ಇದ್ರೆ ರೆಡಿ ಫಾರ್ ಚಾಲೆಂಜ್? Yes. ಆಲ್ ದಿ ಬೆಸ್ಟ್. Thank you. ನಲವತ್ತೈದು ಗಂಟೆ ನಿದ್ದೆ ಮಾಡದೆ ಎದ್ದಿರೋ ನಮ್ಮ ಚಾಲೆಂಜರ್ಸು ಬಂದಿರೋ ಸೆಲೆಬ್ರಿಟಿನ ಇಂಪ್ರೆಸ್ ಮಾಡೋದಕ್ಕಿಂತ ಸರಿ ರಾತ್ರಿನಲ್ಲಿ ಏನೇನೋ ರೆಡಿ ಮಾಡ್ಕೊಂಡು ಬಂದು ನಿಂತಿದ್ದಾರೆ. ನೋಡೋಣ. ರೋಹಿಣಿ, ಸ್ಟಾರ್ಟಿಂಗ್ ವಿತ್ ಯು. ರೋಹಿಣಿ. ಎಸ್ ಸರ್. ಯಾ. ಸರ್ ನೀವು ಬರ್ಬೇಕು. ಹಾಡ್ ಹೇಳಕ್ಕ? ನನ್ ಜೊತೆ ನಿಂತ್ಕೊಳ್ಳಿ ಅಟ್ಲೀಸ್ಟ್ ಸರ್, ನಿಮ್ಗೋಸ್ಕರ ಹಾಡ್ ಹೇಳ್ತಾ ಇರೋದು. ಸರಿಮಾ. ಆಮೇಲೆ ತಪ್ಪು ತಿಳ್ಕೊಬೇಡಿ. ಅವನಿಗೂ ತುಂಬಾ ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ, ಪ್ರೀತಿಲಿ ಗೆಲ್ತಾನೆ, ನಕರ ನಕರ ಶಾನೆ ನಕರ ನಂಗೂ ಇಷ್ಟಾನೆ, ನಾನು ಸೀರೆ ನೆರಿಗೆ ಹಾಕುವ ಧ್ವನಿಗೆ ಬರ್ತಾನೆ ಬಳಿಗೆ, ಆಮೇಲೆ ಯಾವ ಸೀಮೆ ಹುಡುಗ ತುಂಟಾಟ ಮಾಡದೆ ನಿದ್ದೆಲಿ ಬರದೆ ಅಬ್ಬಬ್ಬಬ್ಬಬ್ಬ. ಆಮೇಲೆ ಅಬ್ಬಬ್ಬಬ್ಬ. ಅದು ಸೂಪರ್. ವೆರಿ ಗುಡ್. ನೋಡೋಣ ಇವರು 4 ಜನ ಬತ್ತಳಿಕೆಯಿಂದ ಏನೇನು ತೆಗಿತಾರೆ ಅಂತ. ಬಾಪಾ ರೋಹನ್. ಮಿಸ್ಟರ್ ರೋಹನ್, ಏನ್ ಮಾಡ್ತಾ ಇದ್ದೀರಾ? ಛೋಟಾ ಚಾಂಪಿಯನ್ಸ್. ನಾನು ಸುಜಾ ಮಾಮ ಅವರ ಛೋಟಾ ಚಾಂಪಿಯನ್ ಶೋಗೆ ಹೋಗಿದ್ದೆ.
ಅಲ್ಲಿ ಸುಜಮ್ಮಮ್ಮ ನನ್ನ ಮಾತಾಡ್ಸ್ಲೇ ಇಲ್ಲ. ನಂಗೂ ಆ ಪ್ರೋಗ್ರಾಮ್ ಅಲ್ಲಿ ಆಟ ಆಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದೇ ಸುಜಮ್ಮಮ್ಮ ಇಲ್ಲೇ ಇದ್ದಾರೆ. ಸುಜಮ್ಮಮ್ಮನ್ ಕರ್ದಿ ಒಂದೆರಡು ಆಟ ಆಡ್ತೀನಿ ಅವ್ರ ಜೊತೆ. ಸುಜಮ್ಮಮ್ಮ ಬನ್ನಿ. ಹೋಗಿ ಮಾಮ. ಸುಜಮ್ಮಮ್ಮ ಡೈಪರ್ ಚೇಂಜ್ ಮಾಡಿದೆ ಮಗು. ಗಬ್ಬು ವಾಸನೆ ಹೊಡಿತಾ ಇದೆಯಾ? ಸುಜಮ್ಮಮ್ಮ 2 ದಿವಸದಿಂದ ಸ್ನಾನ ಮಾಡಿಲ್ಲ ಅಷ್ಟೇ. ಯಾರು ನೀನ ನಿಮ್ಮ ಅಪ್ಪನ? ನಮ್ಮಪ್ಪ ನಂಗೆ ಮಾಡಿಸಿಲ್ಲ. ಹೌದಾ? ಹೌದು. ಸರಿ ಸರಿ, ಇವಾಗ ನೀನ್ ಚೋಟ ಚಾಂಪಿಯನ್ ಬರ್ಬೇಕು. ಹೌದು. ನಿನ್ ವಯಸ್ಸು ಎಷ್ಟು? ನಂಗೆ 3 ವರ್ಷನೇ. ಸರಿ 3 ವರ್ಷ ಬಾಚಿನ. ಏನ್ ಆಟ ಆಡ್ತೀಯ ನೀನು? ನಂಗೆ ನೀವು ಎಲ್ಲ ಆಟ ಆಡ್ಸ್ತಿರಲ್ಲ ಪ್ರೋಗ್ರಾಮ್ ಅಲ್ಲಿ, ಆಟ ಆಡ್ಬೇಕು ಅಂತ ತುಂಬಾ ಆಸೆ. ಬೈಲಿ ನೋಡಿಲಿ, ಇಲ್ಲಿ ಬಲೂನ್ ಕಾಣಿಸ್ತಾ ಇದೆಯಾ? ಅದನ್ನ ತಗೊಂಡೋಗ ಅವಳು ಬಾಯ್ಗೆ ಹಾಕು. ಅದೇ ನಿನ್ಗೆ. ಟೈಮ್ ಸ್ಟಾರ್ಟ್ಸ್ ನೌ. ನೀ ಬಾಯಿ ಬಾಯಿ ಇರ್ಲಿ ಹಾಕ್ತೀನಿ. ಹೆಂಗೋ ಬೈತಾರಿಲ್ಲ ಅಂದ್ರೆ ನಂಗೆ. 10 9 8 7 ಸುಜಮ್ಮಮ್ಮ ಹಾಕ್ದೆ. ಬಲೂನ್ ತಾನೆ? ಬಾಯ್ಗೆ ಹಾಕಿಲ್ಲ ಇನ್ನ ನೋಡಲಿ. ಹೊಡೆದೋಯ್ತದ ಅಲ್ಲಿಗೆ. ವಿನ್ ಕಣ. ನಿನ್ ಚೋಟ 50,000 ಶಾಬಾಷ್. ಗುಡ್ ಗುಡ್. ಥ್ಯಾಂಕ್ ಯು. ನಿಶಾನ್ ಇದ್ರೆ ಬಮ್ಮ. ಏನು ಮಾಡುವಿನಿ? ಡಾನ್ಸ್ ಮಾಡ್ತೀನಿ. ಶಾಬಾಷ್ ಮಾಡಮ್ಮ. ಫುಲ್ ಇಂದ ಧೂಳೆ ಬಸ್ಬಿಡು. ಹೇಳ್ತೀನಿ, ಸಿಕ್ಕಾಪಟ್ಟೆ ಧೂಳಿದೆ. ಎಪ್ಸಲ್ ಬಂದೆ ನಾನು ಅಡ್ಡ ಸಿಕ್ಕಬೇಡಿ, ತುಂಬಾ ಸ್ಪೀಡು ನಾನು. ಅರ್ಜೆಂಟಾಗಿ ಹುಟ್ಟಿರುವೆ ಸೀರೆಯನ್ನು. ಅಕ್ಕ ಸೆರಗಿಗೆ ಹಾಕಳ್ರಿ ಗುಂಡು ಬಿನ್ನು. ಮೈ ನೇಮ ಬಸಂತಿ ಬಂದ್ರಪ್ಪ ಬೆನ್ ಹತ್ತಿ. ಮೈ ನೇಮ ಬಸಂತಿ, ನಾನು ಸಿಂಗಲ್ ಸೇವಂತಿ. ಸಮವಾಗಿ ಹಂಚ್ಕೊಳ್ಳೋಣ. ಒಂದು ನಿಮಿಷ ಕೇಳಿ, ಸ್ವಲ್ಪ ಈ ಕಡೆ ಮೈಕೆಲ್ಲ ಕ್ಯಾಮರಾ. ಓಕೆ ಪ್ಲೀಸ್ ವಾಟ್ ಆಮ್ ಸೇಯಿಂಗ್. ಚಾಲೆಂಜ್ ರೂಲ್ಸ್ ಗಾಳಿಗೆ ತೂರಿ ತಮ್ಮ ಮನ್ಸಿಗೆ ಬಂದಂಗ್ ಬದಲಾಯಿಸ್ತವ್ರೆ ನಮ್ ಚಾಲೆಂಜರ್ಸ್. ಇದ್ರ ಪರಿಣಾಮ ಏನಾಗ್ಬೋದು ಕಾದು ನೋಡಿ.